ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ವಿ.ಕೆ. ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಭಾರತದ ಸಂಸ್ಕೃತಿ, ಭಾರತೀಯತೆ, ಭಾರತೀಯ ಪರಂಪರೆ ಇದು ವಿಶ್ವದಕ್ಕೆ ಹೋಗಿದೆ. ಭಾರತ ದರ್ಶನ ಮಾಲಿಕೆಯಲ್ಲಿ ವಿಶ್ವ ಯೋಗ ದಿನ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನ ಈ ಕಾರ್ಯಕ್ರಮದ 12ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಇಡೀ ಪ್ರಪಂಚದ 200ಕ್ಕೂ ಹೆಚ್ಚು ದೇಶಗಳು ವಿಶ್ವ ಯೋಗ ದಿನವನ್ನು ಆಚರಿಸ್ತಾ ಇದ್ದಾರೆ. ಇದು ಯಾವಾಗ ಜಾರಿಗೆ ಬಂತು, ಇದರ ಹಿನ್ನೆಲೆ, ಇದರ ಉಪಯೋಗ ಮತ್ತು ಯೋಗವನ್ನು ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಮತ್ತು ಯೋಗಕ್ಕೆ ಒಂದು ಮಾನ್ಯತೆ ಇದೆಯಾ ಇಲ್ವಾ, ಈ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಸಂಕ್ಷಿಪ್ತವಾಗಿ 2 ಕಂತುಗಳಲ್ಲಿ ಇದನ್ನು ವಿವರಿಸ್ತಾ ಇದ್ದೀವಿ. ಈ ವಿ.ಕೆ. ಡಿಜಿಟಲ್ ನ್ಯೂಸ್ ಚಾನಲ್ ಈ ಮುಖಾಂತರ ನಾವು ಭಾರತದ ಒಂದು ಅದ್ವಿತೀಯ ಶಿಕ್ಷಣ ಸಾಧನೆ ಇದರ ಬಗ್ಗೆ ವಿವರಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಯೋಗ ಪರಂಪರೆಯು ಮೊಟ್ಟ ಬಾರಿಗೆ ವಿಶ್ವಸಂಸ್ಥೆ ಮಾನ್ಯತೆ ಕೊಟ್ಟಿದೆ. ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲು 2014ನೇ ಇಸ್ವಿ ಡಿಸೆಂಬರ್ 11ರಂದು 117 ದೇಶಗಳು ಯೋಗ ದಿನ ಆಚರಿಸಲು ವಿಶ್ವಸಂಸ್ಥೆ ಮುಂದೆ ಬಂತು. ಮತ್ತು ಈ ಒಂದು ಜೂನ್ 21ನೇ ತಾರೀಕು, ಜೂನ್ 21 ವಿಶ್ವದ ಎಲ್ಲ ದೇಶಗಳಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಹೀಗೆ ಭಾರತ ಪರಂಪರೆಯ ಒಂದು ಪದ್ಧತಿ ವಿಶ್ವಕ್ಕೆ ದಾರಿದೀಪವಾಗಿದೆ. ಇದು ಹೇಗಾಗತ್ತೆ ಅಂದರೆ, ಪ್ರತಿಯೊಬ್ಬರು ಕೂಡ ಸಮಾನ ವಯಸ್ಕರಿರ್ಬೋದು, ಯಾವುದೇ ಜಾತಿ ಧರ್ಮ ಕುಲ ಭೇದವಿಲ್ಲದೆ ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೋದು. ಖರ್ಚು ಇಲ್ಲದೆ, ಹಣಕಾಸು ವ್ಯಯವಾಗದೆ ಆರೋಗ್ಯ ಸುಧಾರಣೆ ಆಗತ್ತೆ ಈ ಒಂದು ಯೋಗದ ಮುಖಾಂತರ. ನಮ್ಮಲ್ಲಿ ಅನೇಕ ವೈದ್ಯ ಪದ್ಧತಿಗಳಿದೆ. ಅನೇಕ ವೈದ್ಯ ಪದ್ಧತಿಗಳು ಅದರದ್ದೇ ಆದ ಮಹತ್ವವನ್ನಿದೆ. ಉದಾಹರಣೆಗೆ ಆಯುರ್ವೇದದಲ್ಲಿ BAMS ಅಂತ ಪದವಿ ಕೊಡ್ತಾರೆ, ಬ್ಯಾಚುಲರ್ ಆಫ್ ಆಯುರ್ವೇದ ಮೆಡಿಸಿನ್ ಸರ್ಜರಿ ಅಂತ. ಹೋಮಿಯೋಪತಿಲಿ BHMS ಅಂತ ಕೊಡ್ತಾರೆ, ಬ್ಯಾಚುಲರ್ ಆಫ್ ಹೋಮಿಯೋ ಮೆಡಿಸಿನ್ ಅಂತ. ಹೀಗೆ ಈ ಯೋಗದಲ್ಲಿ ಕೂಡ ಬ್ಯಾಚುಲರ್ ನ್ಯಾಚುರೋ ಆ್ಯಂಡ್ ಯೋಗ ಸೈನ್ಸ್ ಅಂತ ಪದವಿಯನ್ನು ಡಿಗ್ರಿಯನ್ನು ಕೊಡ್ತಾರೆ. ಭಾರತೀಯ ವಿಜ್ಞಾನ ಸಂಸ್ಥೆಗಳಲ್ಲಿ, ಭಾರತೀಯ ವೈದ್ಯಕೀಯ ಕಾಲೇಜುಗಳಲ್ಲಿ ಇದಕ್ಕೆ ಅವಕಾಶವಿದೆ. ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪದವಿಗೆ ಮಾನ್ಯತೆಯನ್ನು ಪಡೆದಿದೆ. 2015ರಿಂದ ಪ್ರತಿ ವರ್ಷ ಯೋಗ ದಿನ ಆಚರಣೆ ಮಾಡ್ತಾರೆ. ಇಲ್ಲಿ ವಿಶೇಷ ಏನಂದರೆ, ಭಾರತದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ಕೂಡ ಈ 11 ವರ್ಷಗಳಲ್ಲಿ ತಾವೇ ಸ್ವತಃ ಯೋಗಾಸನದಲ್ಲಿ ಸಾಮೂಹಿಕ ಯೋಗದಲ್ಲಿ ಭಾಗವಹಿಸಿ ತಮ್ಮ ಇದನ್ನು ಮೂಡಿಸಿದ್ದಾರೆ, ಮಾದರಿಯಾಗಿದ್ದಾರೆ. ಬರೀ ಹೇಳುವುದಿಲ್ಲ, ಕಾರ್ಯಗತ ಮಾಡಿ 11 ವರ್ಷಗಳಿಂದ ಕೂಡ ಸಾಮೂಹಿಕ ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗೆ ಈ ಒಂದು ಮಾದರಿಯಾದ ವಿಶ್ವ ಯೋಗ ದಿನ ಪ್ರಾರಂಭವಾಗತ್ತೆ. ಜೂನ್ 21ರಂದು ಈ ಕಾರ್ಯಕ್ರಮವಾಗತ್ತೆ. ಮತ್ತು ಈ ಒಂದು ಯೋಗದಲ್ಲಿ ಸುಮಾರು 10,000 ವರ್ಷಗಳ ಇತಿಹಾಸ ನಮ್ಮ ಭಾರತಕ್ಕಿದೆ. ಕೇಳ್ಬೋದು, ಯೋಗ ಎಲ್ಲಿದೆ ಹೇಗಿದೆ ಅಂತ. ವೇದಗಳಾದ ಋಗ್ವೇದದಲ್ಲಿ 22 ಸಲ ಈ ಯೋಗದ ಬಗ್ಗೆ ಸಾಹಿತ್ಯ ಸಂಹಿತೆ ಅಡಕವಾಗಿದೆ. ಋಗ್ವೇದದಲ್ಲಿ ಯೋಗಶಾಸ್ತ್ರದ ಬಗ್ಗೆ 22 ಕಡೆ ಒಂದು ಚಾಪ್ಟರ್ ಅಥವಾ ಸಂಹಿತೆ ಅಡಕವಾಗಿದೆ. ಮತ್ತು ಭಾರತದ ಪವಿತ್ರ ಗ್ರಂಥ ಭಗವದ್ಗೀತೆಯಲ್ಲಿ ಕೂಡ 2ನೇ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಯೋಗದ ಬಗ್ಗೆ ಮಹತ್ವವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಯೋಗದ ಮಹತ್ವ ಮತ್ತು ಅದನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯ
2ನೇ ಅಧ್ಯಾಯ ಸಾಂಖ್ಯಯೋಗ ಅಂತ ಇದೆ. ಆ ಸಾಂಖ್ಯಯೋಗದಲ್ಲಿ ಯೋಗದ ಸಂಪೂರ್ಣ ಮಾಹಿತಿ ಸಿಗತ್ತೆ. ಈ ಯೋಗದ ಒಂದು ಪ್ರವರ್ತಕರು, ಆದ್ಯ ಚಿಂತಕರು, ಟೆಕ್ಸ್ಟ್ ಬುಕ್ ಅಂತ ಕರಿಬೋದು, ಒಂದು ಪಾಠ ಅಂತ ಏನು ಕರಿತೀವಿ, ಒಂದು ಆ ಪುಸ್ತಕದ ರಚನೆ ಯೋಗವನ್ನು ಅಳವಡಿಸಿದ್ದು ಮಹರ್ಷಿ ಪತಂಜಲಿಯವರು. ಇವರು ಯೋಗದ ಒಂದು ಚಿಕಿತ್ಸಾ ಪದ್ಧತಿಯ ಒಂದು ಪಠ್ಯವನ್ನು ರಚಿಸಿದ್ದಾರೆ. ಇವರ ಪ್ರಕಾರ ಅಷ್ಟಾಂಗ ಯೋಗ ಅಂತ ಕರೀತಾರೆ. ಮಹರ್ಷಿ ಪತಂಜಲಿಯವರ ಅಷ್ಟಾಂಗ ಯೋಗ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧಾನ್ಯ ಮತ್ತು ಸಮಾಧಿ. ಹೀಗೆ ನಮ್ಮ ಮಹರ್ಷಿ ಪತಂಜಲಿಯವರು ಕೂಡ ಈ ಒಂದು ಯೋಗದ ಒಂದು ಪುಸ್ತಕ ಅಥವಾ ಯಾವ ರೀತಿ ಆಚರಿಸಬೇಕು ಅದರ ವಿಧಾನಗಳನ್ನು ತಿಳಿಸಿದ್ದಾರೆ. ಯೋಗದಲ್ಲಿ ಕೂಡ ಪ್ರಮುಖವಾಗಿ 5 ಅಂಗಗಳನ್ನು ಹೇಳ್ತಾರೆ. ಹಠಯೋಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ ಅಂತ. ಇದು ಭಗವದ್ಗೀತೆಯಲ್ಲಿ ಈ ಮಾಹಿತಿಗಳು ಸಿಗತ್ತೆ. 5 ಪ್ರಮುಖ ಯೋಗಗಳ ಬಗ್ಗೆ ಭಗವದ್ಗೀತೆಯಲ್ಲಿ ನಾವು ಇದನ್ನು ಕಾಣ್ಬೋದು. ಮತ್ತು ಈ ಭಾರತದ ಒಂದು ಅತ್ಯಂತ ಮಹತ್ವವಾದ ಒಂದು ಶ್ಲೋಕಗಳು ಈ ಒಂದು ನಮಗೆ ಭಗವದ್ಗೀತೆಯಲ್ಲಿ ಕಾಣುತ್ತದೆ. ಮತ್ತು ಈ ಭಗವದ್ಗೀತೆಯ ಜೊತೆಗೆ ಪ್ರಯೋಜನಗಳು ದೈಹಿಕ, ಮಾನಸಿಕ ಆರೋಗ್ಯ ವೃದ್ಧಿ ಆಗತ್ತೆ, ಚೈತನ್ಯ ಶಕ್ತಿ ಬರುತ್ತೆ, ಮತ್ತು ಈ ಒಂದು ನಮ್ಮ ಕೋಪ, ಅಜ್ಞಾನ ಮತ್ತು ಬಾಂಧವ್ಯ ದೂರ ಹೋಗುತ್ತೆ. ಏನು ನಮ್ಮಲ್ಲಿ ಸಾಮಾನ್ಯ ಪ್ರತಿಯೊಬ್ಬರಿಗೂ ಈ ಕೋಪ ಅನ್ನೋದಿರುತ್ತೆ, ಅಜ್ಞಾನ ಇರುತ್ತೆ, ಮತ್ತು ಬಾಂಧವ್ಯಗಳು ಚಿತ್ತ ಚಂಚಲ ಅಂತ ಏನು ಕರಿತೀವಿ ಅದು ದೂರ ಆಗುತ್ತೆ. ಆತಂಕ, ಒತ್ತಡ, ಜಡತ್ವ ನಿವಾರಣೆ ಆಗುತ್ತೆ. ಪ್ರತಿಯೊಬ್ಬರ ಆಂಗ್ಸೈಟಿ ಅಂತ ಕರಿತೀವಿ. ಎಲ್ಲ ಕೆಲಸಗಳು ಕೂಡ ಆತಂಕ, ಒತ್ತಡ ಇರುತ್ತೆ, ಜಡತ್ವ ಇದು ಹೋಗುತ್ತೆ. ಏಕಾಗ್ರತೆ ಮನುಷ್ಯನಲ್ಲಿ ಒಂದು ಕಾನ್ಸಂಟ್ರೇಷನ್, ಕೆಲಸದಲ್ಲಿ ಏಕಾಗ್ರತೆ ಬರುತ್ತೆ. ವೃತ್ತಿ ಕೌಶಲ್ಯ ಹೆಚ್ಚಾಗತ್ತೆ. ನಾವು ಮಾಡ್ತಿರೋ ಯಾವುದೇ ವೃತ್ತಿಯಲ್ಲಿ ಆ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗುತ್ತೆ ಯೋಗದ ಮೂಲಕ. ಹೀಗೆ ಯೋಗದ ಮೂಲಕ ನಾವು ನಮ್ಮ ಜೀವನದ ಅನೇಕ ದಿನಾಚರಣೆಗಳನ್ನು ಸುಧಾರಣೆಯನ್ನು ಮಾಡ್ಕೋಬೋದಾಗತ್ತೆ. ಭಾರತದಲ್ಲಿ 41ರಷ್ಟು ಕುಟುಂಬಗಳು ಯೋಗವನ್ನು ಅಳವಡಿಸಿಕೊಂಡಿದ್ದಾರೆ. ಭಾರತ ದೇಶ ಮತ್ತು ಅನ್ಯ ರಾಜ್ಯಗಳಲ್ಲಿ, ಭಾರತ ಮತ್ತು ಅನ್ಯ ರಾಜ್ಯಗಳಲ್ಲಿ ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಯೋಗದ ವಿಭಾಗವಿದೆ. ಟೆಕ್ಸ್ಟ್ ಬುಕ್ ಇದೆ, ಹೈಸ್ಕೂಲ್ ಒಳಗಡೆ ಇದೆ, ಕಾಲೇಜ್ ಒಳಗಡೆ ಫಿಸಿಕಲ್ ಎಜುಕೇಷನ್ ಏನಂತ ಕರೀತೀವಿ, ದೈಹಿಕ ಶಿಕ್ಷಣ, ಮತ್ತು ಯೂನಿವರ್ಸಿಟಿಗಳು ಕೂಡ ಇದರ ಶಿಕ್ಷಣ ಪದ್ಧತಿ ಇದೆ, ಮಕ್ಕಳಿಗೆ ಬೋಧನೆ ಆಗ್ತಾ ಇದೆ. ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟ ಡಿಪ್ಲೊಮಾ, ಪದವಿ ಮತ್ತು ಸ್ನಾತಕೋತ್ತರ PhD ಕೂಡ ಕೊಡ್ತಾ ಇದ್ದಾರೆ. ಹೀಗೆ ಒಂದು ಯೋಗ ಶಿಕ್ಷಣ ನಮಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದೆ. ಮತ್ತು ಜೀವನದಲ್ಲಿ ನಾವು ಮುಂದೆ ಬರಬೇಕಾದರೆ ಹೆಚ್ಚು ತೊಂದರೆಗಳು, ಸಂಕಟಗಳು ಎದುರಾದಾಗ ಈ ಒಂದು ದಾರಿ ಆಗತ್ತೆ. ಕೇವಲ ಹಿಂದೂಗಳೇ ಇಲ್ಲ, ಹಿಂದೂಗಳು, ಜೈನರು, ಬೌದ್ಧರು, ಸಿಖ್ ಮತ್ತು ಸೂಫಿ ಪರಂಪರೆ ಇವರು ಕೂಡ ಪ್ರಾಚೀನ ಕಾಲದಲ್ಲಿ ಕೂಡ ಬೌದ್ಧ ಧರ್ಮ ಯಾವಾಗ ಇತ್ತು, ಜೈನ ಧರ್ಮ ಮತ್ತು ಸಿಖ್, ಸೂಫಿ ಪಂಥದವರು ಕೂಡ ಯೋಗಾಭ್ಯಾಸವನ್ನು ಮಾಡ್ತಾಯಿದ್ರು, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ವಿಶ್ವಕ್ಕೆ ದಾರಿದೀಪವಾಗಿದೆ ಯೋಗ. ಯೋಗ ಒಂದು ಜನಪ್ರಿಯವಾಗಿದೆ, ದೇಹ ಮತ್ತು ಮನಸ್ಸುಗಳ ನಿಯಂತ್ರಣವಾಗುತ್ತದೆ. ಮತ್ತು ಸಾಮಾನ್ಯವಾಗಿ ಈ ಯೋಗದ ಬಗ್ಗೆ ಅನೇಕ ಜನ ಅನೇಕ ರೀತಿಯ ಒಂದು ಕಲ್ಪನೆಗಳನ್ನು ಇಟ್ಕೊಂಡಿದ್ದಾರೆ. ಈ ಸಲ ಭಾರತದ ಒಂದು ಸರ್ಕಾರ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 2030ರಲ್ಲಿ ಒಲಿಂಪಿಕ್ ಸ್ಪರ್ಧೆ ಆಗುತ್ತೆ. ಅದರ ಆತಿಥ್ಯವನ್ನು ಭಾರತ ಸರ್ಕಾರ ತಗೊಂಡಿದೆ. ಈ ಒಲಿಂಪಿಕ್ ಕ್ರೀಡಾಕೂಟದಲ್ಲೂ ಕೂಡ ಈ ಒಂದು ಯೋಗವನ್ನು ಅಳವಡಿಸ್ತಾ ಇದ್ದಾರೆ ಅಂತ ಕೇಂದ್ರ ಕ್ರೀಡಾ ಸಚಿವರಾದ ಶ್ರೀ ಮಾಂಡವೀಯ ಅವರು ಹೇಳಿದ್ದಾರೆ. ಹೀಗೆ ಕೇಂದ್ರ ಕ್ರೀಡಾ ಸಚಿವರಾದ ಮಾಂಡವೀಯರು ಹೇಳಿಕೆ ಕೊಟ್ಟಿದ್ದಾರೆ, ಯೋಗಾಸನ ಭಾರತ, ಇದು ಭಾರತ ಸರ್ಕಾರ
ಒಲಿಂಪಿಕ್ ಕ್ರೀಡೆಯಲ್ಲಿ ಕೂಡ ಇದನ್ನು ಬಳಸೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಹಾಗೆ ಇಲ್ಲಿ ಏನಾಗತ್ತೆ ಅಂದರೆ ಸಾಮಾನ್ಯವಾಗಿ ಮನುಷ್ಯನ ದೇಹದ ಮೇಲೆ ಅನೇಕ ಪರಿಣಾಮ ಮಾಡುತ್ತೆ. ಮೆದುಳಿನ ಮೇಲೆ ಪರಿಣಾಮ ಆಗುತ್ತೆ ಯೋಗಾಭ್ಯಾಸ ಮಾಡೋದ್ರಿಂದ. ಮತ್ತು ನರವ್ಯವಸ್ಥೆ, ಈ ನರ್ವಸ್ ಸಿಸ್ಟಮ್ ಅಂತ ಏನು ಕರಿತೀವಿ, ಮತ್ತು ಮಾನಸಿಕ ಆರೋಗ್ಯ, ಮಾನಸಿಕವಾಗಿ ಕೆಲವರು ನಾನಾ ಥರದ ಚಿಂತೆಗಳು ಆರೋಗ್ಯಕ್ಕೆ ಪರಿಣಾಮ ಆಗುತ್ತೆ. ಹಾರ್ಮೋನುಗಳ ಒಂದು ಬೆಳವಣಿಗೆಗೆ ಹಾರ್ಮೋನುಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಇದಕ್ಕೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಇದರ ಸಂಶೋಧನೆಯನ್ನು ಮಾಡ್ತದೆ. ದೈಹಿಕ ಸಾಮರ್ಥ್ಯ ಹೆಚ್ಚಾಗತ್ತೆ ಮತ್ತು ಹೃದಯದ ಆರೋಗ್ಯ ಹೆಚ್ಚಾಗತ್ತೆ. ಸಾಮಾನ್ಯವಾಗಿ ಯಾರು ಹೃದಯದ ಆರೋಗ್ಯ ಅಥವಾ ಹೃದಯದ ಒಂದು ಶಸ್ತ್ರಚಿಕಿತ್ಸೆ ಒಳಗಾಗಿರ್ತಾರೆ ಅಂಥವ್ರಿಗೆ ಅತ್ಯುತ್ತಮವಾಗಿದ್ದು. ಮತ್ತು ಈ ಒಂದು ನಮ್ಮ ದೇಶದಲ್ಲಿ ಈ ಒಂದು ಜೀವನ ಶೈಲಿಯಿಂದ ಮಧುಮೇಹ ಬರುತ್ತೆ, ಡಯಾಬಿಟಿಸ್, ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡ ಬರುತ್ತೆ. ಅಂತಹ ಮಧುಮೇಹ, ರಕ್ತದ ಒತ್ತಡ ಮತ್ತು ಈ ಒಂದು ಬೊಜ್ಜು ಅಂತ ಕರೀತಾರೆ ಆ ದೇಹದ ಒಂದು ಭಾಗದಲ್ಲಿ, ಅದನ್ನು ಒಬೆಸಿಟಿ ಅಂತ ಕರೀಬೋದು. ಒಬೆಸಿಟಿಗೆ ಅತ್ಯುತ್ತಮವಾದ ಚಿಕಿತ್ಸೆ ಮತ್ತು ಡಯಾಬಿಟಿಸ್ ಮತ್ತು ಈ ಒಂದು ಬ್ಲಡ್ ಪ್ರೆಷರ್ ಇದಕ್ಕೆ ಉತ್ತಮವಾದ ಚಿಕಿತ್ಸೆ ಯಾವುದೇ ಔಷಧವಿಲ್ಲದೆ ಯೋಗದಿಂದ ನಾವು ಸುಲಭವಾಗಿ ಪಡ್ಕೋಬೋದಾಗತ್ತೆ. ಹೀಗೆ ಯೋಗಾಭ್ಯಾಸವು ನಮ್ಮ ಎಲ್ಲರಿಗೂ ಇದು ಒಂದು ಉತ್ತಮ ಮಾದರಿಯಾಗಿದೆ. ಮತ್ತು ಯೋಗದ ಒಂದು ಮಹತ್ವವನ್ನು ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಸಮಯ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಬೆಳಗಿನ ಜಾವ ಅಥವಾ ಸಂಜೆ ಸೂರ್ಯಾಸ್ತದ ನಂತರ ಮಾಡಬೇಕು. ಬೆಳಗಿನ ಅಥವಾ ಸೂರ್ಯಾಸ್ತದ ನಂತರ ಮಾಡಬೇಕು. ಖಾಲಿ ಹೊಟ್ಟೆಯಲ್ಲಿ ಯೋಗಾಭ್ಯಾಸವನ್ನು ಮಾಡಬೇಕು. ಊಟವನ್ನು ಸೇವಿಸಿ, ಉಪಹಾರವನ್ನು ಸೇವಿಸಿ ಯೋಗಾಭ್ಯಾಸವನ್ನು ಮಾಡಬಾರದು. ಮತ್ತು ಈ ಒಂದು ಸ್ಥಳ, ಯಾವ ಸ್ಥಳ ಅಂದರೆ ಯೋಗ ಮಾಡಲು ಒಂದು ಶಾಂತವಾದ ಸ್ಥಳವಿರಬೇಕು ಮತ್ತು ಅದಕ್ಕೆ ಸಮತಟ್ಟವಾದ ಜಾಗವನ್ನು ಆವರಿಸ್ಕೋಬೇಕು. ಬರೀ ನೆಲದ ಮೇಲೆ ಯೋಗಾಭ್ಯಾಸವನ್ನು ಮಾಡಬಾರದು. ನೆಲದ ಮೇಲೆ ಮ್ಯಾಟ್ ಅಥವಾ ಚಾಪೆ ಹಾಕ್ಕೊಂಡು ಮಾಡಬೇಕಾಗತ್ತೆ. ಮತ್ತು ಈ ಸಾಮಾನ್ಯವಾಗಿ ಅಂಗವಿಕಲರಾಗಿದ್ದರೆ ಅಥವಾ ಯಾವುದೇ ಶಸ್ತ್ರಚಿಕಿತ್ಸೆಯಿಂದ ದೇಹದಲ್ಲಿ ನೋವಾಗಿದ್ದರೆ, ಪೈನ್ ಇದ್ದರೆ ಯಾವುದೇ ದೇಹದ ಭಾಗದಲ್ಲಿ ಅವರು ಮಾಡುವ ಹಾಗಿಲ್ಲ. ಗರ್ಭಿಣಿಯಾಗಿದ್ದರೆ ಅವರು ಮಾಡುವ ಹಾಗಿಲ್ಲ. ಸೊ ಅಂಗವಿಕಲರು, ದೇಹ ಭಾಗದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಇದ್ದವರು, ಗರ್ಭಿಣಿಯರು ಮತ್ತು ದೈಹಿಕ ನ್ಯೂನ್ಯತೆ ಉಳ್ಳವರು ಅಂಥವ್ರು ಕೂಡ ಯೋಗವನ್ನು ಮಾಡಬಾರದು ಅಂತ ಹೇಳ್ತಾರೆ. ಮತ್ತು ಉತ್ತಮ ನಿದ್ರೆ ಇರಬೇಕು. ಇದ್ದರೆ ಆಗುತ್ತೆ. ಮತ್ತು ಯೋಗಾಸನ ಮಾಡೋದಕ್ಕೆ ಮುಖ್ಯವಾಗಿ ತರಬೇತಿ ಪಡೆದ ಮೇಲ್ವಿಚಾರಕರು ಇರಬೇಕು. ತರಬೇತಿ ಇಲ್ಲದೆ ಯಾರೇ ಮೇಲ್ವಿಚಾರಣೆ ಮಾಡದೆ ಸ್ವಯಂ ಯೋಗಾಭ್ಯಾಸವನ್ನು ಮಾಡಬಾರದು. ಯಾಕೆಂದರೆ ದೇಹದ ಮೇಲೆ ದುಷ್ಪರಿಣಾಮಗಳು ಉಂಟಾಗತ್ತೆ. ಯೋಗದಲ್ಲಿ ಅನುಭವ ಮತ್ತು ನುರಿತವರಿಂದ ಮಾರ್ಗದರ್ಶನದಲ್ಲೇ ಮಾಡಬೇಕು, ನಾವೇ ಮಾಡಬಾರದು. ಸ್ವಯಂ ಯೋಗವನ್ನು ಮಾಡಬಾರದು. ಮತ್ತು ಏನಾಗತ್ತೆ ಅಂದರೆ ಈ ವಯಸ್ಸಾದವ್ರಿಗೆ, ಎಳೆ ಮಕ್ಕಳಿಗೆ ಯೋಗ ಕಲಿಸ್ತೀವಿ ಅಂತ ಮಾಡ್ತಾರೆ, ಆ ದುಷ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ. ಯೋಗ ಮುಗಿಸಿದ ನಂತರ 10-15 ನಿಮಿಷಗಳ ಕಾಲ ನಾವು ಶವಾಸನ ಮಲಗಿರಬೇಕು. ಯೋಗ ಆದ ತಕ್ಷಣ ಎದ್ದು ಓಡಾಡಬಾರ್ದು. 10-15 ನಿಮಿಷಗಳ ಕಾಲ ನೆಲದ ಮೇಲೆ ಶವಾಸನ ರೀತಿ ಮಲಗಿರಬೇಕು. ಆಹಾರ ಸಾಮಾನ್ಯವಾಗಿ ಯೋಗದ ಅರ್ಧ ಗಂಟೆಯ ನಂತರ ಆಹಾರವನ್ನು ಸ್ವೀಕಾರ ಮಾಡಬೇಕು. ಯೋಗ ಮಾಡಿದ ತಕ್ಷಣ ಹಣ್ಣಿನ ಜ್ಯೂಸ್ ಕುಡಿಯೋದು, ತಿಂಡಿ ತಿನ್ನೋದು, ಬಿಸ್ಕೆಟ್ ತಿನ್ನೋದು ಮಾಡಬಾರ್ದು. ಯೋಗ ಮಾಡಿದ 10-15 ನಿಮಿಷದ ಆಹಾರ ಸೇವನೆ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಯೋಗ ಮಾಡಬೇಕಾದ್ರೆ ಮೊದಲು ನಾವು ಲಘು ವ್ಯಾಯಾಮ ಮಾಡಬೇಕತ್ತೆ. ಲಘು ವ್ಯಾಯಾಮದ ನಂತರ ಕುತ್ತಿಗೆ, ಕೈ ಕಾಲುಗಳ ಚಲನೆ ಮತ್ತು ದೇಹವನ್ನು ಸಿದ್ಧಗೊಳಿಸಬೇಕು. ಬಂದ ತಕ್ಷಣ ಯೋಗ ಮಾಡ್ತೀನಿ ಅಂತ ಮಾಡಬಾರ್ದು.
ಮತ್ತು ಯೋಗ ಮಾಡೋದಕ್ಕೆ ಮುಂಚೆ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಪ್ರಾರ್ಥನೆ ನಂತರ ದೇಹವನ್ನು ನಾವು ತಗೋಬೇಕು, ಸಿದ್ಧ ಮಾಡ್ಕೋಬೇಕು. ಉಸಿರಾಟದ ನಂತರ ಯೋಗ ಮಾಡುವಾಗ ಸಹಜ ಪ್ರಕ್ರಿಯೆಗೆ ಬಂದಿರಬೇಕು. ಸಾಮಾನ್ಯವಾಗಿ ತಕ್ಷಣ ಯೋಗ ಮಾಡಬಾರ್ದು. ಈ ಉಸಿರಾಟದ ವೇಗ ಏರಿಳಿತ ಆಗತ್ತೆ, ಅದನ್ನು ಮಾಡಬಾರ್ದು. ಏಕಾಗ್ರತೆ ಇರಬೇಕು ಯೋಗ ಮಾಡೋಕ್ಕೆ. ಮನಸ್ಸಲ್ಲಿ ನಾನಾ ಚಿಂತೆ ಯಾವುದೋ ಮನಸ್ಸಲ್ಲೇ ಇದ್ದಾಗ ಯೋಗ ಮಾಡಬಾರ್ದು. ಮನಸ್ಸು ಚಿಂತೆಗೆ ಒಳಗಾಗಿದ್ದಾಗ, ಯೋಚನೆ ಇದ್ದಾಗ ಯೋಗ ಮಾಡಬಾರ್ದು. ಏಕಾಗ್ರತೆ ಮನಸ್ಸಿನಲ್ಲಿದ್ದರೆ ದೇಹ ನಿಮಗೆ ಸಪೋರ್ಟ್ ಕೊಟ್ಟರೆ ಮಾಡಬೇಕಾಗತ್ತೆ. ಮತ್ತು ಆರಂಭದಲ್ಲಿ ಪ್ರಾರ್ಥನೆ ಹೇಳ್ಕೊಡ್ತಾರೆ. ಪ್ರಾರ್ಥನೆಯ ನಂತರ ನಿಂತುಕೊಂಡು ಕೆಲವು ಸೂಚನೆಗಳನ್ನು ಕೊಡ್ತಾರೆ, ಆನಂತರ ಮಾಡಬೇಕಾಗತ್ತೆ. ಮತ್ತು ಆಯ್ದ ಪಟ್ಟಿಗಳು ಅಂತ ಸಿಗತ್ತೆ. ಆ ಪಟ್ಟಿಗಳ ಮುಖಾಂತರ ಯೋಗವನ್ನು ಮಾಡಬೇಕು. ನಮ್ಮಲ್ಲಿ ಯೋಗ ಮಾಡೋದಕ್ಕೆ ನುರಿತ ತರಬೇತಿ ಇದೆ. ಸಾಮಾನ್ಯವಾಗಿ ಎಲ್ಲ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ಯೋಗ ಶಿಕ್ಷಕರು ಅಥವಾ ಫಿಸಿಯೋಥೆರಪಿ ಇರ್ತಾರೆ. ಆ ಫಿಸಿಯೋಥೆರಪಿ ಅವರೇ ಈ ಒಂದು ಕೆಲವು ಆಸನಗಳನ್ನು, ಕೆಲವು ಉಸಿರಾಟದ ಕ್ರಮಗಳನ್ನು, ಅಂಗಾಂಗದ ಒಂದು ವೈಫಲ್ಯ ಇದ್ದಾಗ ಹೇಗೆ ಮಾಡಬೇಕು ಅದನ್ನು ಫಿಸಿಯೋಥೆರಪಿಯವರು ಹೇಳ್ಕೊಡ್ತಾರೆ. ಮತ್ತು ಪ್ರಪಂಚದ ಅನೇಕ ಕಡೆ ಈ ಒಂದು ಯೋಗದ ಶಿಬಿರ ಇದೆ. ಇದು ವೃತ್ತಿಗೂ ಕೂಡ ಮಾರ್ಗದರ್ಶನ ಆಗುತ್ತೆ. ಜೀವನದಲ್ಲಿ ನಾವು ಯೋಗವನ್ನು ಕಲಿತು, ನಾವು ಶಿಕ್ಷಣವನ್ನು ಕಲಿತು ಒಂದು ಸ್ವಯಂ ವೃತ್ತಿಯನ್ನು ಮಾಡ್ಬೋದು. ಅನೇಕ ಆಸ್ಪತ್ರೆಗಳಲ್ಲಿ, ಮೆಡಿಕಲ್ ಸೆಂಟರ್ಗಳೇ ಮತ್ತು ಅನೇಕ ಕಡೆ ಇದಕ್ಕೆ ಅವಕಾಶವಿದೆ. ಜೀವನ ಗುಣಮಟ್ಟ ಸುಧಾರಣೆಯಾಗತ್ತೆ. ದೇಹ ಮನಸ್ಸು ಸಮತೋಲನ ಬರುತ್ತೆ. ಯೋಗ ಮಾಡೋದ್ರಿಂದ ದೀರ್ಘಕಾಲದ ಆರೋಗ್ಯದಿಂದ ಹೆಚ್ಚು ಕಾಲ ಬದುಕೋದಕ್ಕೆ ಅವಕಾಶ ಇದೆ. ಈ ಒಂದು ಯೋಗದ ಮೂಲಕ ಆಂತರಿಕ ಸಂತೋಷ, ಶಾಂತಿ ಸಿಗತ್ತೆ. ಮನಸ್ಸಿಗೆ, ದೇಹಕ್ಕೆ ಸಂತೋಷ, ಶಾಂತಿ ಸಿಗುತ್ತೆ. ಎಲ್ಲ ವಯೋಮಾನದವರೆಗೂ ಶ್ರೇಷ್ಠವಾದದ್ದು. ಹೆಚ್ಚು ಖರ್ಚು ಇಲ್ಲದೆ ಮಾಡಬೇಕು. ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇದು ಬಹುಜನ ಸುಖ, ಬಹುಜನ ಹಿತ ಅಂತ ಕರೀತಾರೆ. ಯೋಗದ ಅಳವಡಿಸಿಕೊಂಡರೆ ಆರೋಗ್ಯವನ್ನು ಪಡ್ಕೋಬೋದು. ಇವತ್ತು ಅನೇಕ ಇದರೊಳಗೆ US ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ MD ಆಂಡರ್ಸನ್ ಕ್ಯಾನ್ಸರ್ ಸಂಸ್ಥೆಯಲ್ಲಿ ಯೋಗದ ಬಗ್ಗೆ ವಿಶೇಷ ಕೇಂದ್ರೀಕೃತದೆ. ಹಾರ್ವರ್ಡ್ ಯೂನಿವರ್ಸಿಟಿ USA ಅಲ್ಲೂ ಕೂಡ, ಏಮ್ಸ್ ಭಾರತ, ಅಖಿಲ ಭಾರತ ವೈದ್ಯಕೀಯ ಸಂಸ್ಥೆ ಭಾರತದಲ್ಲೂ ಕೂಡ ಇದರ ಬಗ್ಗೆ ಹೆಚ್ಚು ವಿಭಾಗವನ್ನೇ ತೆರೆದಿದ್ದಾರೆ. ಮತ್ತು ಯೋಗ ಚಿಕಿತ್ಸೆ ಇರುತ್ತೆ. ಈ ಮುಖಾಂತರ ನಾವು ಸಂಶೋಧನೆಗಳು ನಿರಂತರವಾಗಿ ನಡೀತಾ ಇದೆ. ಈ ವಿಶ್ವಕ್ಕೆ ತರಬೇತಿ ನೀಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಭಾರತದ ಪ್ರತಿನಿಧಿಗಳಾಗಿ ಯೋಗವನ್ನು ದೇಶ ವಿದೇಶಗಳಲ್ಲಿ ಹಬ್ಬಿದ್ದಾರೆ. ಸ್ವಾಮಿ ವಿವೇಕಾನಂದರು ವೇದಾಂತ ಯೋಗವನ್ನು ಪ್ರಚಾರ ಮಾಡಿದ್ದಾರೆ. ಸ್ವಾಮಿ ಶಮಯಾನಂದರು, ಕಮಲಾನಂದರು, ಆಚಾರ್ಯ ಕೃಷ್ಣಮಾಚಾರ್ಯರು ಭಾರತ ಮತ್ತು ವಿದೇಶಗಳಲ್ಲಿ ಈ ಒಂದು ಯೋಗಕ್ಕೆ ಹೆಚ್ಚು ಪ್ರಚಾರವನ್ನು, ತರಬೇತಿಯನ್ನು ಕೊಟ್ಟರೆ. ಕಮಲ ಯೋಗಾನಂದ, ಆಚಾರ್ಯ ಕೃಷ್ಣಾಚಾರ್ಯರು, ಸ್ವಾಮಿ ಶಿವಾನಂದರು ಅತ್ಯಂತ ಪ್ರಸಿದ್ಧರಾದವರು. ವಿದೇಶಗಳಿಗೆ ಹೋಗಿ ಭಾರತೀಯ ಯೋಗ ಪದ್ಧತಿಯನ್ನು ಹೆಚ್ಚು ಪ್ರಚಾರ ಮಾಡಿದ್ದಾರೆ. ಭಾರತೀಯ ಜ್ಞಾನ ಪರಂಪರೆ ಅಂತ ಇದೆಯವ ನಮ್ಮಲ್ಲಿ, IKS ಅಂತ ಕರೀತಾರೆ. ಇದರ ಮುಖಾಂತರ ನಾವು ಜನಕ್ಕೆ ಯೋಗದ ಪ್ರಚಾರ ಮಾಡ್ತಾಯಿದ್ವಿ. ಹೀಗೆ ವಿಶ್ವದಲ್ಲಿ 300 ಮಿಲಿಯನ್ ಯೋಗವನ್ನು ಅಭ್ಯಾಸ ಮಾಡ್ತಾಯಿದೆ. ವಿಶ್ವದಲ್ಲಿ 300 ಮಿಲಿಯನ್. ಹೀಗೆ ಯೋಗ ಅಂತಕ್ಕಂಥದ್ದು ಯಾವುದೇ ಹಣದ ಖರ್ಚಿಲ್ಲದೆ ಸುಲಭವಾಗಿ ಆರೋಗ್ಯವನ್ನು ಕಾಪಾಡ್ಕೋಬೋದು. ಮತ್ತು ನಮ್ಮ ಒಂದು ಚಿಕಿತ್ಸೆ ನಾವೇ ಅದಕ್ಕೆ ಆರೋಗ್ಯ ಸುಧಾರಣೆಗೆ ನಾವೇ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಇದಕ್ಕೆ ಯಾವುದೇ ಮತ್ತೊಂದು ವಿಶೇಷ ಅಂದರೆ ಈ ಒಂದು ಶಾಲಾ ಕಾಲೇಜುಗಳಲ್ಲಿ ಯೋಗದ ತರಗತಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆಗಳು ಕೂಡ ಈ ಯೋಗದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಆದ್ದರಿಂದ ಯೋಗದ ಪ್ರಚಾರ, ಯೋಗವನ್ನು ನೀಡಿದ ಈ ಭಾರತಾಂಬೆಗೆ, ನಮ್ಮ ಋಗ್ವೇದಕ್ಕೆ
ಮತ್ತು ಭಗವದ್ಗೀತೆಗೆ ನಾವು ಚಿರಋಣಿಯಾಗಿರಬೇಕು. ಭಾರತದ ಒಂದು ಪರಂಪರೆ ವಿಶ್ವಕ್ಕೆ ದಾರಿದೀಪವಾಗಿದೆ. ಈ ದೀಪವನ್ನು ಎಲ್ಲರೂ ಅಭ್ಯಾಸ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ತರಬೇತಿ ಇರತಕ್ಕಂಥವ್ರಿಂದ ಮಾತ್ರ ಯೋಗವನ್ನು ಕಲಿಯಿರಿ, ಇಲ್ಲದೆ ಕೆಟ್ಟ ಪರಿಣಾಮಗಳಾಗತ್ತೆ. ಮತ್ತು ಇಲ್ಲಿ ಏನಾಗಿದೆ ಅಂದರೆ, ಈ ಯೋಗದ ಶಿಕ್ಷಣಕ್ಕೆ ಕೆಲವು ಸಂಘ ಸಂಸ್ಥೆಗಳು ತೊಡಗಿಸ್ಕೊಂಡಿದೆ. ಸರ್ಕಾರದ ಒಂದು ಆದೇಶ ಇದೆ, ಯಾವುದೇ ಕಾರ್ಯಕ್ರಮದಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಶಾಲೆಯನ್ನು ಮಕ್ಕಳನ್ನು ಬಳಸುವ ಹಾಗಿಲ್ಲ. ಆದ್ದರಿಂದ ಶಾಲೆಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡ್ರೆ ಕಾಲೇಜುಗಳಲ್ಲಿ ಇಲಾಖೆಯ ಅನುಮತಿ ತಗೊಳ್ಳಿ. ಇಲಾಖೆ ಒಪ್ಪಿದರೆ ಈ ಸಂಘ ಸಂಸ್ಥೆಗಳವರು ಯೋಗ ಶಿಕ್ಷಣವನ್ನು ಕೊಡ್ಬೋದು. ಅನುಮತಿ ಇಲ್ಲದೆ ಸರ್ಕಾರ ಶಾಲೆಯನ್ನು ಮತ್ತು ಮಕ್ಕಳನ್ನು ಯಾವುದೇ ಕಾರ್ಯಕ್ರಮಗಳಲ್ಲಿ ಬಳಸುವ ಹಾಗಿಲ್ಲ. ಆದ್ದರಿಂದ ಯೋಗ ಉಪನ್ಯಾಸ ನೀಡ್ತಕ್ಕಂಥವರು, ತರಬೇತಿ ನೀಡೋರು ಮುಂಚೆಯೇ ಇದರ ಒಂದು ಅನುಮತಿ ಪಡೆಯಬೇಕು. ಸರ್ಕಾರದಲ್ಲಿ ಈ ಒಂದು ಆದೇಶ ಇರೋದ್ರಿಂದ ಪ್ರತಿಯೊಬ್ಬರೂ ತಮ್ಮ ಸೇವೆಯನ್ನು ಕೊಡೋಕ್ಕೆ ಸಾಧ್ಯ ಇದೆ. ಈ VK ಡಿಜಿಟಲ್ ನ್ಯೂಸ್ ಚಾನಲ್ದವರ ವಿಶ್ವ ಯೋಗ ದಿನದ ಶುಭಾಶಯಗಳು. ಎಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿರೋ ಒಂದೇ ಒಂದು ಮಾರ್ಗ, ಉಚಿತವಾಗಿ ಸರಳವಾಗಿ ಅಂತ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಯಲಹಂಕದ KS ವಿಜಯಕುಮಾರ್, ಎಲ್ಲರಿಗೂ ವಂದನೆಗಳು. VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.